ಹೇಳಿದ್ರಿ ಅಂದ್ರೆ ಬದುಕು ಕಟ್ಕೊಳ್ಳೋಕೆ ಬೆಂಗಳೂರಿಗೆ ಬಂದಂತರ ಕತೆ ಈ ಸಿನಿಮಾ ಅಂತ ಹೇಳಿ. ಸೊ ಈಗ ನಿಮ್ಮ ಮೊದಲ ಅಂದ್ರೆ ಡೈರೆಕ್ಷನ್ ನೋಡ್ಕೊಂಡು ಬಂದ್ರೆ ಸಲಗ ಉತ್ತರ ಕರ್ನಾಟಕದ ಒಂದು ಫ್ಯಾಮಿಲಿ ಕುಟುಂಬದ ಬಗ್ಗೆ ಹೇಳಿದೆ, ಭೀಮಾದಲ್ಲಿ ಬೆಂಗಳೂರಿನ ಒಂದು ಕುಟುಂಬ, ಅಲ್ಲಿನ ಒಂದು ಸಮಸ್ಯೆಗಳ ಬಗ್ಗೆ. ಈ ಸಿನಿಮಾದಲ್ಲಿ ಒಂದಷ್ಟು ಕಂಟೆಂಟ್ ನೋಡಿದ್ರೆ ಇಲ್ಲಿ ನಗರದ ಭಾಗದ ಒಂದಷ್ಟು ಅಂದ್ರೆ ಬದುಕು ಕಟ್ಕೊಳ್ಳೋಕೆ ಬೆಂಗಳೂರಿಗೆ ಬಂದಂತ ಮನುಷ್ಯರ ಒಂದು ಕಥೆನ ಇದು ಅಂತ. 100% ನಿಜ. ಅಂದರೆ ಈಗ ನನ್ನ ಕೊನೆಯಲ್ಲಿ ಹೇಳೋಣ ಅನ್ಕೊಂಡೆ ಸಿನಿಮಾ ರಿಲೀಸ್ ಟೈಮಲ್ಲಿ ತಾವು ಪ್ರಶ್ನೆ ಕೇಳಿದ್ದೀರ. ನಾನು ಈ ಕತೆ ಹುಡುಕಾಟ ಮಾಡಿದಾಗ ಸುಮಾರು ಜನ ಗಂಡ್ಮಕ್ಳು, ಸುಮಾರು ಜನ ಹೆಣ್ಮಕ್ಳು ಪ್ರಾಪರ್ ಪರಿಚಯ ಇಲ್ದಿರ ಬೆಂಗಳೂರಿಗೆ ಬಂದ್ಬಿಡ್ತಾ ಇದ್ದಾರೆ. ಆ ಪರಿಚಯ ಇಲ್ದಿರ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ಕಲ್ಲಿ ಇಳಿದಾಗ ಅವ್ರ ಬದುಕುಗಳೇ ನಾಶ ಆಗೋಗುತ್ತೆ. ಅದರಲ್ಲಿ ಎಷ್ಟೋ ಹೆಣ್ಮಕ್ಳು ಮಿಸ್ ಆಗೋಗಿದ್ದಾರೆ. ಅವ್ರ ಪೇರೆಂಟ್ಸಿಗೆ ಸಿಕ್ಕೇ ಇಲ್ಲ ಪಾಪ. ಅವರು ಆ ಹೆಣ್ಮಕ್ಳು ಎಲ್ಲಿ ಹೋದ್ರು, ಏನು ಮಾಡ್ತಾ ಇದ್ದಾರೆ, ಅದೇನು ಹ್ಯೂಮನ್ ಟ್ರಾಫಿಕಿಂಗಾ ಅಥವಾ ಏನು ಹೆಣ್ಮಕ್ಳಿಗೆ ಯಾರೋ ಪಾಪ ಸುಮ್ಮನೆ ಪರಿಚಯ ಅಂತ ಹೇಳಿ ಕರೆಸಿ ಮೋಸ ಮಾಡೋರಿದ್ದಾರೆ. ಗಂಡು ಮಕ್ಕಳುಗಳು ಬಂದು ಅವರೆಲ್ಲೋ ಒಂದು ಕಡೆ ಗೊತ್ತಿಲ್ಲ. ನಮ್ಮ ಸಿನಿಮಾ ನಾನು ಅದನ್ನೆಲ್ಲ ತುಂಬ ಒತ್ತಿ ಬಿಡಿಸಿ ನಾನು ಹೇಳಿಲ್ಲ. ಎಷ್ಟೋ ಗಂಡು ಮಕ್ಕಳು ಮಿಸ್ ಆಗಿದ್ದಾರೆ. ಅದು ಕೂಡ ಆರ್ಗನ್ ಟ್ರಾಫಿಕಿಂಗ್ ಇರ್ಬೋದು. ಈ ಥರದ್ದು ಏನೇನೋ ಮಿಸ್ ಆಗ್ತಾ ಇದೆ. ಮೆಜೆಸ್ಟಿಕ್ ಅನ್ನೋದೇ ಒಂಥರ ನಮ್ಮ ಒಂದು ಎರಡೂ ಇದೆ ಅಲ್ಲಿ. ಹಣೆ ಬರ ಬರ್ಕೊಳ್ಳೋದು ಇದೆ, ಹಣೆ ಬರನ ಯಾರು ಇನ್ನೊಬ್ರು ಬಂದು ಕಳೆಯೋದು ಇದೆ. ಒಂದು ಕ್ಷಣ ಮಾಡಿದ್ರೆ ಮಿಸ್ ಆಗೋಗುತ್ತೆ ಲೈಫಲ್ಲಿ. ನಾನು ಯಾವಾಗಲೂ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ತಮ್ಮ ಪ್ರಶ್ನೆಗೆ ಲೋಕೇಶ್ ಅವರೇ, ಬೆಂಗಳೂರಿಗೆ ಯಾರೇ ಹೆಣ್ಮಕ್ಳು ಯಾರು ಬಂದು ಇಲ್ಲಿ ಇಳಿತೀರಾ, ಒತ್ತಲ್ದು ಬಂದು ಇಲ್ಲಿ ಇಳಿದ್ಬಿಡ್ತಾರೆ. ಯಾರೋ ಪ್ರೀತಿಸೋನ್ ಕರೀತಾನೆ ಅಂತನೋ, ಮತ್ತು ಇನ್ಯಾರೋ ನಂಬಿಕೆಯನ್ನು ಕರೀತಾನೆ ಅಂತನೋ. ಆ ಬಂದ ಹೆಣ್ಮಕ್ಳು ತನ್ನ ತಾಯಿ ತಂದೆಗೂ ಸಿಗಲಿಲ್ಲ, ಕೊನೆಗೆ ಆಕೆಗೆ ನ್ಯಾಯನೂ ಸಿಕ್ಕಿಲ್ಲ ಬದುಕಿನಲ್ಲಿ. ಕೊನೆಗೆ ಆ ಮಗು ಎಲ್ಲೋಯ್ತು ಅಂತಾನೆ ಗೊತ್ತಿಲ್ಲ. ಎಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇವತ್ತು ಹಂಗೆ ಇದೆ, ಸಿಕ್ಕಿಲ್ಲ. ಇದೆ ಮೆಜೆಸ್ಟಿಕ್ ಕತೆ ಮತ್ತೆ ಅನ್ನೋದನ್ನ ಕುತೂಹಲದಿಂದ ತಾವು ಕೂಡ ನೋಡಿ ಅವತ್ತು ನನಗೆ ತಿಳಿಸ್ಬೇಕು ಮೊದಲನೇ ದಿವಸ ಅನ್ನೋ ಆಸೆ ನನಗೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸರ್ ಅಂದ್ರೆ ತೆಗೆದಷ್ಟು ಕಥೆಗಳು ಸಿಗ್ತಾ ಇರುತ್ತೆ. ನೀವು ಗುಂಡ್ಲುಪೇಟೆ ಆ ಕಾಡ್ ಕಡೆ ಸಾಕಷ್ಟು ಓಡಾಡ್ತಾ ಇದ್ರಿ. ಸೊ ಅಲ್ಲಿ ಒಂದು ಕಲ್ಚರ್ ನಿಮ್ಗೆ ಎಷ್ಟು ಖುಷಿ ಕೊಡ್ತು ಸರ್ ತೆಗೆದಷ್ಟು ವಿಚಾರಗಳು? ಯಾಕಂದ್ರೆ ಈ ಸಿನಿಮಾದ ಒಂದು ಫಸ್ಟ್ ಪೋಸ್ಟರ್ ನೋಡಿದಾಗ ಈ ಊರು ಮಾರಿ ಸಂಸ್ಕೃತಿ ಇಲ್ಲ, ಆ ಥರದ ವರ್ಗದ ಬಗ್ಗೆ ಏನಾಗಿರುತ್ತಾ? ದುರ್ಮುಖಿ ಅದು ಅದೇ ನಮ್ಮ ಜಾನಪದ ಕಲೆಗಳನ್ನ ನಮ್ಮ ಕಥೆಗಳಲ್ಲಿ ಯಾವಾಗಲೂ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ಪ್ರತಿ ಸರಿನೂ ಒಂದು ಜಾನಪದ ಟಚ್ ಕೊಡೋಣ, ಅದನ್ನು ನಾವು ಬಿಡೋದು ಬೇಡ. ಇವತ್ತೆಲ್ಲ ನೋಡಿ, ನೀವು ಹೇಳ್ದಂಗೆ ಜೆನ್ಜಿ ಮಕ್ಕಳು ಇವತ್ತು ಫೋನಲ್ಲಿ ಎಲ್ಲವನ್ನೂ ಬೇರೆದೆಲ್ಲ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ. ನಮ್ದನ್ನು ಬಿಟ್ಬಿಡಬಾರ್ದು ಅನ್ನೋ ಒಂದು ಆತಂಕ ನನಗಿದೆ. ಅಂದರೆ ನಮ್ಮ ಮಕ್ಕಳಿಗೆ ಇವತ್ತು ನಾವೇನು ಕೊಡೋಕ್ಕೆ ಸಾಧ್ಯ? ನಾವು ನೋಡಿದ ಜಾನಪದ ವಿಷಯಗಳನ್ನು ಈ ಥರ ಮ್ಯೂಸಿಕಲ್ಲಿ ಕೂಡ ಅವ್ರಿಗೆ ಹೇಳ್ಬೋದಲ್ವಾ? ಅದನ್ನು ಮರಿಬೇಡಿ ದಯವಿಟ್ಟು ಅನ್ನೋದು. ಮೆಜೆಸ್ಟಿಕ್ನಲ್ಲಿ ನಡೆಯುವ ಈ ಕಥೆಯ ಮೂಲ ಯಾವುದು ಸರ್? ನಿಮಗೆ ಈ ಕಥೆಯ ಎಲ್ಲಿ ಹುಟ್ಟಿತು? ನೀವೇನಾದರೂ ಮೆಜೆಸ್ಟಿಕ್ಕಲ್ಲಿ ಈ ಒಂದು ಸಿನಿಮಾಗೋಸ್ಕರ ಏನಾದರೂ ಒಂದಷ್ಟು ವರ್ಕ್ ಮಾಡಿದ್ರ? ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾದರೂ ಸೋರ್ಸ್? ಯಾಕಂದರೆ ಸೂರ್ಯ ಅವರು ಕೂಡ ಆರಂಭದ ದಿನಗಳಲ್ಲಿ ಈ ರೀತಿಯಾದಂಥ ಸಬ್ಜೆಕ್ಟ್ಗಳನ್ನೇ ಜಾಸ್ತಿ ತಗೊಳ್ತಾ ಇದ್ರು. ಎಸ್ಪೆಷಲಿ ಕೆಂಡ ಸಂಪಿಗೆ ಬಂದಂಥ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟಿಂದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದನ್ನು ತೆರೆ ಮೇಲೆ ತರುವಂಥ ಕೆಲಸ ಮಾಡ್ತಿದ್ರು. ಸೊ ನೀವು ಅದೇ ರೀತಿ ಮಾಡಿದ್ದೀರಾ ಅಂತ ಇದನ್ನು? ಹೌದು, ನಾನು ತುಂಬ ಮೆಜೆಸ್ಟಿಕ್ಕಲ್ಲಿ ನನ್ನ ಟೀಮ್ ಜೊತೆ ತುಂಬ ಕತ್ಲಾದ್ಮೇಲೆ ಒಂದು 6 ಗಂಟೆ ಆದಮೇಲೆ ಕತ್ಲಾದ್ಮೇಲೆ ಹೆಂಗಿರುತ್ತೆ ಅಂತ ತುಂಬ ದಿವಸ ಓಡಾಡಿದ್ದೀನಿ. ತುಂಬ ದಿವಸ ಓಡಾಡಿ ಒಬ್ರೊಬ್ಬರನ್ನೇ ಗೊತ್ತಿಲ್ಲದಂಗೆ ಕರೆಸಿ ಏನು ನಡೀತಾ ಇದೆ ಇಲ್ಲಿ. ಯಾವಾಗಲೂ ಇದ್ದೇ ಇರ್ತಾರಲ್ಲ ಯಾರೋ ಒಬ್ರು ನಮಗೆ ಮಾಹಿತಿ ಕೊಡೋರು ಇದ್ದೇ ಇರಬೇಕು, ಇಲ್ಲಾಂದರೆ ಕಷ್ಟ ಕೆಲಸ ಮಾಡೋದು. ಸೊ ಹಾಗಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಇದು ಸತ್ಯ ಅಂದಾಗ ಅದರೊಳಗಡೆ ಕೈ ಇಡ್ತೀನಿ ನಾನು ಪ್ರತಿ ಸರಿ ಕತೆ ಬರೆಯುವಾಗಲೂ. ಅದಕ್ಕೆ ನಾನು ಸ್ವಲ್ಪ ಸೂಕ್ಷ್ಮದಲ್ಲಿ ಕಥೆನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆನ್ಸಿಟಿವ್ ಆಗಿರುವಂಥ ವಿಷಯಗಳನ್ನ ತೆಗಿತೀನಿ. ಯಾಕೆ ಸರ್? ಅಂದರೆ ಅದು ಗೊತ್ತಾಗಲಿ ಜನಗಳಿಗೆ ಅಂತ. ಈಗ ಅಂದರೆ ನಮಗೆಷ್ಟೋ ವಿಷಯಗಳು ತಮ್ಮ ಮಾಧ್ಯಮದ ಕೈಗೆ ಸಿಕ್ಕಿರೋವು, ಸಿಗದೇ ಇರೋವು ಕೂಡ ಇದ್ದಾವೆ. ಆ ಸಿಗದೇ ಇರೋವನ್ನ ಒಂಚೂರು ಹುಡ್ಕೋಣ ಅನ್ನೋ ಆಸೆ ನನಗೆ ಯಾವಾಗಲೂ. ವಿನಯ್ ವಿಜಯ್ ಅವರು ಯಾವಾಗಲೂ ರಾ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಆಯ್ಕೆ ಮಾಡ್ಕೊತಾರೆ. ನೀವು ನೋಡಿರ್ತೀರಿ ಸಿನಿಮಾಗಳ ಕಥೆಗಳನ್ನ. ಹಾಗಾಗಿ ಈ ರಾ ಸಬ್ಜೆಕ್ಟ್ಗಳು ನಿಮ್ಗೆ ಎಷ್ಟು ಹೇಗೆ ಇರುತ್ತೆ, ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ, ಯಾಕೆ ಈ ಥರದ ಕಥೆಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನಿಮ್ಗೆ ಹೇಗೆ ಅನಿಸುತ್ತೆ ಅಂತೇಳಿ? ವಿಜಯ್ ಅವ್ರೀಗ ಸಾಮಾನ್ಯವಾಗಿ ಸಿನಿಮಾಗಳು ಮಾಡ್ತದ್ದು ಒಂದು ರಾ ಇರುವಂಥ ಕಂಟೆಂಟ್ಗಳನ್ನ ಆಯ್ಕೆ ಮಾಡ್ಕೋತಾರೆ. ಅಂದರೆ ಆ ಸಿನಿಮಾ ನೋಡುವಾಗಲೇ ಒಂದು ಖುಷಿ ಕೊಡುವಂಥದ್ದು. ಅಥವಾ ಈ ಸಿಟಿ ಲೈಟ್ ಸಬ್ಜೆಕ್ಟ್ ಆಗಿರ್ಬೋದು, ಸಲಗ ಆಗಿರ್ಬೋದು, ಭೀಮಾಗಿ ಈ ಥರ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಪಿಕ್ ಮಾಡ್ತಾರೆ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಈ ಥರ ಸಬ್ಜೆಕ್ಟ್ಗಳ ಬಗ್ಗೆ ಅಂತ? ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಅವರ ಕಥೆಗಳಲ್ಲಿ ತುಂಬ ಸತ್ಯ ಇರುತ್ತೆ. ಸೊ ನೀವು ಸತ್ಯನ ಯಾವಾಗಲೂ ನೋಡಿದಾಗ ಯಾವಾಗಲೂ ಇಷ್ಟ ಆಗೇ ಆಗುತ್ತೆ. ಸೊ ಅದರಿಂದ ನನಗೆ ತುಂಬ ಇಷ್ಟ ಆಗುತ್ತೆ.
ಇನ್ನ ವಿಜಯ್ ಅವ್ರಿಗೆ ನಾವೆಲ್ಲ ಸಾಮಾನ್ಯವಾಗಿ ಆಕ್ಷನ್ ಜಾಕ್ಷನ್ ಅಂತೇಳಿ ಕರಿತೀವಿ. ಮೇಕಿಂಗ್ ವಿಡಿಯೋಗಳು ನೋಡಿದಾಗ ಆಕ್ಷನ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಇರ್ತಾ ಹೋಗುತ್ತೆ. ಬಟ್ ನೀವು ಹೇಗೆ ಈ ಒಂದು ಆಕ್ಷನ್ಸ್ ಬಗ್ಗೆ ಏನ್ ಹೇಳ್ತೀರಿ? ನೀವು ಹೇಗೆ ಅಡಾಪ್ಟ್ ಆದ್ರಿ ಅವರ ಒಂದು ಆಕ್ಷನ್ ಮೂಡ್ ಬಂದ್ರಿ ಅಂತ? ಅದೇ ಆಗ್ಲೇ ಹೇಳಿದ್ನಲ್ಲ, ಅವರು ನಿಮ್ಗೆ ಸೆಟ್ ಅಲ್ಲಿ ಅಷ್ಟು ಕಂಫರ್ಟೇಬಲ್ ಫೀಲ್ ಮಾಡಿಸ್ತಾರೆ. ಸೊ ನಾನೇ ಅನ್ಕೊಂಡಿರ್ಲಿಲ್ಲ ಒಂದಷ್ಟು ಎಮೋಷನ್ಸ್ ನನ್ನಿಂದ ಆಚೆ ಬರುತ್ತೆ, ಈ ತರ ಒಂದು ಆಂಗರ್ ಆಗಿರ್ಬೋದು, ಈ ತರ ಎಲ್ಲ ಫೈಟ್ಸ್ ಅಲ್ಲಿ ಆಗಿರ್ಬೋದು. ಬಟ್ ಅವರು ನನ್ನ ಅಷ್ಟು ಕಂಫರ್ಟೇಬಲ್ ಫೀಲ್ ಮಾಡಿಸಿದಾಗ ಅದಾಗದೆ ತುಂಬಾ ಚೆನ್ನಾಗಿ ಆಚೆ ಬಂತು. ಸೊ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಇದಾಯ್ತು, ಬಟ್ ಅದಾದ್ಮೇಲಿಂದ ತುಂಬಾ ಚೆನ್ನಾಗಿ ಬಂತು. ವಿಜಯ್ ಸರ್ ಹೇಳ್ತಾ ಇದ್ರಿ, ವಿನಯ್ ಸರ್ ನಿಮಗೂ ಕೂಡ ಅಂದ್ರೆ ಇಬ್ಬರಿಗೆ ಕಾಡಿರುವಂತಹ ಘಟನೆಗಳನ್ನು ಕೇಳೋದಾದ್ರೆ, ಅಂದ್ರೆ ಈಗ ಹೇಳ್ತಾ ಇದ್ರು ವಿಜಯ್ ಸರ್, ಸೊಸೈಟಿಯಲ್ಲಿ ನಡೆಯುವಂತಹ ಕೆಲವು ಘಟನಾವಳಿಗಳ ಜೊತೆಗೆ ಸತ್ಯವನ್ನು ಹುಡುಕುವಂತ ಪ್ರಯತ್ನ ಮಾಡ್ತೀನಿ ಅಂತ. ಸೊ ಅಂತಹ ಘಟನೆಗಳು ನೀವು ಈ ಕತೆ ಮಾಡುವಾಗ ನೀವು ಕೇಳಿದ್ದಂಥದ್ದು, ಅಂದ್ರೆ ಮೆಜೆಸ್ಟಿಕ್ ಅಲ್ಲಿ ನಡೆದಿರೋದಾಗಿರ್ಬೋದು, ಇನ್ಯಾರ್ದೋ ಲೈಫಲ್ಲಿ ನಡೆದಿರುವಂಥದ್ದು ಕನೆಕ್ಟ್ ಆಗುವಂತ ಸಾಧ್ಯತೆಗಳಿದೆಯಾ ನೀವು ಕೇಳೋದಂಗೆ ಮತ್ತೆ ವಿಜಯ್ ಸರ್ ಕೇಳೋದಂಗೆ? ಅಂದ್ರೆ ಹೇಳ್ತಾರಲ್ಲ, ಬ್ಯಾಂಗ್ಳೂರ್ ಅದೇ ಸಿಟಿ ಲೈಟ್ಸ್ ನ ಹುಡ್ಕೊಂಡು ಕರ್ನಾಟಕದಿಂದ ಎಲ್ಲಾ ಕಡೆಯಿಂದ ಜನ ಬೆಂಗಳೂರು ಬರ್ತಾರೆ, ಮೆಜೆಸ್ಟಿಕ್ ಬರ್ತಾರೆ. ಏನಂದ್ರೆ ಒಂದಷ್ಟು ಜನಕ್ಕೆ ಅವ್ರಿಗೆ ಏಜ್ 20 ಆಗಿರ್ಬೋದು, 40 ಆಗಿರ್ಬೋದು, ಅವ್ರು ಬೆಂಗಳೂರೇ ನೋಡಿರಲ್ಲ. ಸೊ ಬೆಂಗಳೂರು ಹೇಗಿರುತ್ತೆ ಅನ್ನೋ ಐಡಿಯಾನೇ ಇರಲ್ಲ. ಸೊ ಅಂಥವ್ರು ಬೆಂಗಳೂರಿಗೆ ಬಂದಾಗ ಅವ್ರಿಗೆ ಒಂಥರ ಬೇರೆ ಪ್ರಪಂಚಕ್ಕೆ ಬಂದಾಗ ಅನ್ಸುತ್ತೆ. ಸೊ ಅಲ್ಲಿ ಆ ತರ ಜನರನ್ನ ನಾನು ತುಂಬಾ ಸಲ, ನಾನು ಯಾವಾಗ್ಲೂ ಎಲ್ಲರಿಗೂ ಬೆಂಗಳೂರು ಗೊತ್ತು, ಎಲ್ಲರೂ ಬೆಂಗಳೂರು ನೋಡಿದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಊರಿಗೆಲ್ಲ ಹೋದಾಗ ಒಂದಷ್ಟು ಜನ ಜೊತೆ ಮಾತಾಡ್ಸಿದಾಗ ಅವರು ಬೆಂಗಳೂರು ನೋಡೇ ಇರಲ್ಲ, ಅವ್ರ ಬೆಂಗಳೂರು ಐಡಿಯಾನೇ ಇರಲ್ಲ. ಅಂತ ಜನ ಇಲ್ಲಿ ಬಂದಾಗ ಅದು ಹೇಳಕ್ಕೆ ಅಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಆ ತರ ಒಂದಷ್ಟು ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದಾರೆ. ವಿಜಯ್ ಸರ್, ಅದೇ ನಿಮಗೆ ಹಂಗೆ ಕಾಡಿದ್ದಂಥದ್ದು ಮತ್ತೆ ಮೆಜೆಸ್ಟಿಕ್ ಅಲ್ಲಿ ನಿಮಗಾದ ಯಾವ್ದಾದ್ರು ಅನುಭವವನ್ನ ಇಲ್ಲಿ ಕಟ್ಟಿಕೊಡುವಂತಹ ಪ್ರಯತ್ನ ಆಗಿದೆಯಾ? ಒಂದಿಷ್ಟು ಘಟನಾವಳಿಗಳು. ಕತೆ ಬಿಚ್ಚಡಕ್ಕಾಗಲ್ಲ, ಕ್ಷಮಿಸಿ ದಯಮಾಡಿ. ಒಂದಷ್ಟು ವಿಷಯಗಳು ನೀವು ಸಿನಿಮಾ ನೋಡಿದಾಗ 100% ಅರ್ಥ ಆಗುತ್ತೆ. ಮೋನಿಶ್ ಅಂಡ್ ವಿನಯ್ ಇಬ್ರು, ಐ ಥಿಂಕ್ ನೀವಿಬ್ರು ಹುಟ್ಟುತ್ತವನ್ನ ಬೆಂಗಳೂರಿನಲ್ಲಿ ಇದ್ದೀರಾ. ಮೆಜೆಸ್ಟಿಕ್ ವಾತಾವರಣನ ಯಾವತ್ತಾದ್ರೂ ನೋಡಿದ್ದೀರಾ ಹತ್ರದಿಂದ? ಈ ಪಾತ್ರಕ್ಕೆ ನೀವು ಯಾವ ರೀತಿ ಪೋಟ್ರೆ ಆದ್ರಿ? ನಮ್ಮ ಆಫೀಸ್ ಇದ್ದಿದೆ ಮೆಜೆಸ್ಟಿಕ್ ಅಲ್ಲಿ, ಚಿಕ್ಕ ವಯಸ್ಸಿಂದ ಮೆಜೆಸ್ಟಿಕ್ ನೋಡ್ಕೊಂಡು ಮೆಜೆಸ್ಟಿಕ್ ತುಂಬಾ ವ್ಯತ್ಯಾಸ ಇದೆ. ಗಾಂಧಿನಗರಕ್ಕೂ ಮೆಜೆಸ್ಟಿಕ್ಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲ, ಮೆಜೆಸ್ಟಿಕ್, ಗಾಂಧಿನಗರ ಎಲ್ಲಾನು ಚಿಕ್ಕ ವಯಸ್ಸಿಂದಾನು ನೋಡ್ಕೊಂಡು ಬಂದಿದ್ದೀನಿ. ಏನೇ ಇದ್ರೇನು ನಮ್ಮ ಸಿನಿಮಾ ನೈಟ್ ಶೋಗಳೆಲ್ಲ ಆಗೋದು ಮೆಜೆಸ್ಟಿಕ್ ಅಲ್ಲೆಲ್ಲ. ಸೊ ಅಂದ್ರೆ ಫುಲ್ ಡೀಪ್ ಆಗಿ ನೋಡಿಲ್ಲ, ಬಟ್ ಒಂದ್ ಹಂತದಲ್ಲಿ ನೋಡಿದ್ದೀನಿ. ಬಟ್ ವಿಜಯ್ ಸರ್ ಜೊತೆ ಇನ್ನೂ ತುಂಬಾ ಚೆನ್ನಾಗಿ ಮೆಜೆಸ್ಟಿಕ್ ನೋಡ್ತಾರೆ. ಯಾವ ರೀತಿ ಪೋಟ್ರೆ ಆದ್ರಿ ಈ ಪಾತ್ರಕ್ಕೆ? ಈ ಪಾತ್ರಕ್ಕೆ ತಯಾರಿ ಹೇಗಿತ್ತು ನಿಮ್ದು? ಆಕ್ಚುಲಿ ಈ ಪಾತ್ರಕ್ಕೆ ವಿಜಯ್ ಸರ್ಗೆ ಏನೇನ್ ಮಾಡ್ಬೇಕು, ಏನೇನ್ ಕಲಿಬೇಕು, ಏನೇನ್ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು, ಸುಮ್ನೆ ಬಾ ನೀನು ಎಲ್ಲ ಮಾಡಿಸ್ತೀನಿ ಅಂತ. ಮೆಜೆಸ್ಟಿಕ್ ಓಡಾಡಿದ್ದೀವಿ ಸರ್, ಬಟ್ ಈ ಸಿನಿಮಾದಿಂದ ಗಾಟ್ ದಿ ಆಪರ್ಚುನಿಟಿ. ನಮ್ಮಪ್ಪ ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಕಡೆ, ಎಸ್ಪೆಷಲಿ ವಾಟ್ ದೇ ಕಾಲ್, ಹೆಣ್ಮಕ್ಳು ಕೆಲವು ಕಡೆ ಹೋಗೋದಕ್ಕಾಗಲ್ಲ ಮೆಜೆಸ್ಟಿಕಲ್ಲಿ, ಅಂಥ ಕಡೆ ಎಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ನೀನು ನೋಡಬೇಕು, ನಿನ್ನ ಜೀವನಕ್ಕೆ ನೀನು ನೋಡಬೇಕು, ನಿನ್ಗೆ ಅರ್ಥ ಆಗುತ್ತೆ ಯಾವ ಥರ ಜೀವನ ಇದೆ, ಯಾವ ಥರ ಜೀವನಗಳು ಬೇರೆಯವ್ರ ಲೈಫ್ಸ್ ಹೇಗಿದೆ ಅಂತ. ಸೊ ನನ್ನ ಬಿಗ್ಗೆಸ್ಟ್ ಟೇಕ್ ಅವೇ ಸಿನಿಮಾಲಿ ಆ್ಯಕ್ಚುಲಿ ನಾನು ಮೆಜೆಸ್ಟಿಕಲ್ಲಿ ಯಾವ ಥರ ಜಾಗಗಳು ನೋಡಿದ್ದೀನಿ, ಅದೇ ನಮ್ಮಪ್ಪ ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಕಡೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ, ಬೆಳಿಗ್ಗೆ ಆಗಲಿ ರಾತ್ರಿ ಆಗಲಿ ಥ್ರೂಔಟ್ ದ ಡೇ. ಒಂದು ಇನ್ಸಿಡೆಂಟು, ಮೋನಿಶನ ಒಂದ್ ಕಡೆ ಬರಕ್ಕೆ ಹೇಳಿ ಕದ್ದು ಶೂಟ್ ಮಾಡ್ತಾ ಇದ್ದೀವಿ. ಹೇಳಬಹುದು, ಕದ್ದು ಶೂಟ್ ಮಾಡ್ತಾ ಇದ್ದೀವಿ. ನಾನು ನಮ್ಮ ವೀರು ಅಸೋಸಿಯೇಟು ಗೊತ್ತಿಲ್ಲದೆ ನಿಂತಿದ್ದೀವಿ. ಮೋನಿಶ ಹಿಂಗೆ ನಡ್ಕೊಂಡು ಹಿಂಗೆ ಬಂದು ನೀಟಾಗಿ ಬಂದು ಒಬ್ಬ ಮೋನಿಶನ್ ಕರ್ತ ಏನ್ ನಡೀತೀನಿ ಹೇಳಮ್ಮ. ಆಮೇಲೆ ಅವತ್ತು ನಾವು ಕ್ಯಾಮ್ರಾ ಹೈಡಿಂಗಲ್ಲಿತ್ತು, ಶೂಟ್ ಮಾಡ್ತಾ ಇದ್ವಿ. ನನ್ನ ಪಾಡನ್ನು ನಾನು ನಡ್ಕೊಂಡು ಬರ್ತಾ ಇದ್ದೆ. ಐ ಥಿಂಕ್ ವಿಜುವಲ್ಸ್ ರಿಲೀಸ್ ಮಾಡಿದ್ದೇವೆ ಆಲ್ರೆಡಿ, ಒಂದು ಶಾರ್ಟ್ ಇದೆ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ, ನಾನು ಇಳ್ಕೊಂಡು ಬರ್ತಾ ಇದ್ದೀನಿ. ನನ್ನ ಪಾಡನ್ನು ನಾನು ಬರ್ತಾ ಇದ್ದೆ. ಬಟ್ ನಾವೆಲ್ಲರೂ ಕೇಳಿದ್ದೀವಿ ಹೌ ಡೇಂಜರಸ್ ಮೆಜೆಸ್ಟಿಕ್ ಕ್ಯಾನ್ ಗೆಟ್ ಅಂತ. ಅವತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಏನೂ ಮಾಡಿಲ್ಲ, ನಾನು ನಡ್ಕೊಂಡು ಬರ್ತಾ ಇದ್ದೆ. ಯಾರೋ ಒಂದು ಮಿಡಲ್ ಏಜ್ಡ್ ಒಬ್ಬರು ವ್ಯಕ್ತಿ, ಮ್ಯಾನ್ ಬಂದು ಅವ್ರೇನೋ ಹೇಳಿದ್ರು ನನಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ. ಅವ್ರ ಭಾಷೆ ಕನ್ನಡನೇ ಇತ್ತು, ಬಟ್ ನನಗೆ ಅರ್ಥ ಆಗಿಲ್ಲ. ಬಟ್ ಅವ್ರ ಇಂಟೆನ್ಷನ್ ಏನು ಅಂತ ಇಟ್ ವಾಸ್ ವೆರಿ ಕ್ಲಿಯರ್. ಒಂದು ಒಬ್ಳೆ ಹೋಗ್ತಾರೋ ಹುಡುಗಿನ ಅಪ್ರೋಚ್ ಮಾಡಿ ಬೇರೆ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ಇಮಿಡಿಯೇಟ್ಲಿ ಬಿಫೋರ್ ಐ ಕುಡ್ ರಿಯಾಕ್ಟ್, ನಮ್ಮ ಟೀಮ್ ಎಲ್ಲ ಬಂದು, ಅಪ್ಪ ಬಂದರು, ನಮ್ಮ ಡೈರೆಕ್ಟ್ ADs ಎಲ್ಲರೂ ಬಂದು ದೇ ಟುಕ್ ಕೇರ್ ಆಫ್ ದ ಸಿಚುಯೇಷನ್. ಬಟ್ ಅವತ್ತು ಅನಿಸ್ತು ಸೇಫ್ ಹೆಣ್ಮಕ್ಳಿಗೆ ತುಂಬ ತುಂಬ ಹೇಳ್ತಾರಲ್ಲ ಸರ್,
ಮೈ ತುಂಬ ಬಟ್ಟೆ ಹಾಕೊಂಡ್ರು ಬಿಡಲ್ಲ, ನಾವು ಯಾವುದೇ ಜಾಗಕ್ಕೆ ಹೋದ್ರು. ಸೊ ಅದೆಲ್ಲ ಒಂದು ಎಕ್ಸ್ಕ್ಯೂಸಸ್ಸೇ ಅಲ್ಲ. ದೇ ವಾಂಟ್ ಟು ಟ್ರಬಲ್ ಯು, ಖಂಡಿತ ಅವ್ರು ಬಂದು ತೊಂದರೆ ಕೊಟ್ಟೇ ಕೊಡ್ತಾರೆ.